ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. ಎಸ್, ನಿನ್ನೆ ದಿನ ಜೆಪಿ ಪಾರ್ಕ್ ನಲ್ಲಿ ಒಂದು ಹೈ ಡ್ರಾಮಾ ನಡೆದಿರುವಂತದ್ದು. ಇದಾದ ಬಳಿಕ ಮುನಿರತ್ನ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರೋದು, ಒಂದು ಹೆಣ್ಣನ್ನ ಮುಂದೆ ಬಿಟ್ಟು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು. ಎಸ್, ಇದೆಲ್ಲದ್ರ ಬಗ್ಗೆ ಮಾತಾಡಲು ಆ ಹೆಣ್ಣು ಬೇರೆ ಯಾರು ಅಲ್ಲ, RR ನಗರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಕುಸುಮಾ ಅವರು. ಅವರೇ ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಮೊದಲನೇದಾಗಿ ನಿನ್ನೆ ಜೆಪಿ ಪಾರ್ಕ್ ನಲ್ಲಿ ಒಂದು ಹೈ ಡ್ರಾಮಾನೇ ಸೃಷ್ಟಿಯಾಗಿರುವಂತದ್ದು. ಅದಾದ ಬಳಿಕ ಮುನಿರತ್ನ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಏನಾಯ್ತು ಅನ್ನುವಂಥದ್ದು ನಿನ್ನೆ ದಿನ? ಇಲ್ಲ, ನಿನ್ನೆ ಏನು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಬೆಂಗಳೂರು ನಾಗರಿಕರ ಸಮಸ್ಯೆಯನ್ನ ನೇರವಾಗಿ ಭೇಟಿ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಹಿಂದೆನೂ ಒಂದು ಕಾರ್ಯಕ್ರಮ ಮಾಡಿದ್ರು. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗಿ ಜನಸಾಮಾನ್ಯರನ್ನ ಭೇಟಿ ಮಾಡಿ ಅವರ ಒಂದು ಕುಂದುಕೊರತೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಹಿಂದೆನೂ ಕೂಡ ಮಾಡಿದ್ರು. ಅದೇ ರೀತಿಯಾದಂತ ಬೆಂಗಳೂರು ನಡಿಗೆ ಅಂತ ಹೇಳಿ ಶನಿವಾರ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ಈ ಪಾರ್ಕ್ಗಳಲ್ಲಿ, ಬೆಂಗಳೂರಿನ ಪಾರ್ಕ್ಗಳಲ್ಲಿ ಓಡಾಡಿ ಅಲ್ಲಿನ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಹೊಸ ಕಾರ್ಯಕ್ರಮವನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ನಿನ್ನೆ ಬೆಂಗಳೂರು ಉತ್ತರ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ಜೆಪಿ ಪಾರ್ಕ್ ಉದ್ಯಾನವನದಲ್ಲಿ ಇದೇ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಅಹವಾಲನ್ನ ಕೂಡ ನೀಡಿದ್ರು, ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲ ಕೂಡ ಪ್ರಚಾರವನ್ನ ಮಾಡಿದ್ರು. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಬಂದು ಸೇರಿದಂಥದ್ದು. ಈ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕೂಡ 2 ಬಾರಿ ಸ್ಪರ್ಧೆಯನ್ನ ಕೂಡ ಮಾಡಿದಂಥದ್ದು. ಸೊ ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದೆ ಅಂತ ಅಂದಾಗ ನಾವು ನಮ್ಮನ್ನ ಬಂದು ಭೇಟಿ ಮಾಡುವಂತ ಏನು ಸಮಸ್ಯೆಗಳಿದಾವೆ ಅಂತ ಭೇಟಿ ಮಾಡುವಂತವ್ರನ್ನು ಕೂಡ ಅವ್ರಿಗೂ ನಾವು ಮಾಹಿತಿಯನ್ನ ನೀಡಿದ್ವಿ. ನಾಳೆ ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ನೀವು ಬಂದು ಅಲ್ಲೇ ನಿಮ್ಮ ಸಮಸ್ಯೆಗಳನ್ನ ಹೇಳಿ ಅಲ್ಲೇ ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ. ಹಾಗಾಗಿ ಎಲ್ಲ ಜನಗಳು ಕೂಡ ಬಂದಿದ್ರು. ನಾವು ಕೂಡ ಉಪಮುಖ್ಯಮಂತ್ರಿಗಳಿಗೆ ಕಾದು ಅವರು ಕೂಡ ಬಂದ ನಂತರ ವಾಕಿಂಗ್ ಎಲ್ಲರೂ ಕೂಡ ಶುರು ಮಾಡಿ ನಂತರ ಕಾರ್ಯಕ್ರಮ ಮುಂದುವರಿತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಒಂದು ಹಂತದಲ್ಲಿ ಸುಮಾರು 8:30-9 ಗಂಟೆ ಒಳಗಡೆ ಅನ್ಸುತ್ತೆ, ಆ ಹಂತದಲ್ಲಿ ಎಲ್ಲ ಜನಗಳನ್ನ ಭೇಟಿ ಮಾಡಿ ಅಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ತರಾನು ಕೂಡ ಆರ್ಗನೈಸ್ ಮಾಡಿದ್ರು. ಸೊ ಆ ಮೀಟಿಂಗ್ ಅಲ್ಲಿ ಈ ಕ್ಷೇತ್ರದ ಶಾಸಕರು ಬಂದು ಒಂದು ರೀತಿ ಹೈ ಡ್ರಾಮಾ ಅಂತ ಏನ್ ನೀವು ಹೇಳಿದ್ರಿ, ಅದನ್ನೇ ಒಂದು ದುರುದ್ದೇಶದಿಂದ ಬಂದು ಅಲ್ಲಿ ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ಬಂದು ಗಲಾಟೆಯನ್ನ ಮಾಡಿ ಒಂದು ಡ್ರಾಮಾ ತರ ರೂಪಿಸಿ ಆ ಕೆಲಸವನ್ನ ಮಾಡಿ ನಿನ್ನೆ ಡ್ರಾಮಾನ ಮಾಡಿದ್ದಾರೆ. ಈ ಹಿಂದೆಯಿಂದಾನು ನಾನು ನೋಡ್ಕೊಂಡ್ ಬಂದ ಹಾಗೆ ನೀವು ಹಲವಾರು ಮನೆಗಳಿಗೆ ಭೇಟಿ ಕೊಟ್ಟು ಅವರ ಒಂದು ಚಿಂತನೆಯನ್ನ ವಿಚಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಿನ್ನೆ ಮುನಿರತ್ನ ಅವರೇ ಹೇಳ್ತಾರೆ, ಇದು ಪೇಯ್ಡ್, ಅಲ್ಲಿ ಬಂದಿರುವಂತಹ ಮತದಾರರಿಗೆ ಅವಮಾನ ಮಾಡಲಾಯಿತು, ಮತ್ತೆ ಒಂದಷ್ಟು ಜನ ಪೇಯ್ಡ್ ಮತದಾರರು ಕೂಡ ಅಲ್ಲಿ ಇದ್ರು ಅನ್ನುವಂಥದ್ದು. ಅದಕ್ಕೆ ನಿಮ್ಮ ಉತ್ತರ? ಅಲ್ಲ, ಪೇಯ್ಡ್ ಮತದಾರರು ಅಂತ ಮತದಾರರಿಗೆ ಅವಮಾನ ಮಾಡುವಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿನ ಜನಸಾಮಾನ್ಯರು, ಅಲ್ಲಿ ಯಾರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮಾತಾಡ್ಲಿಲ್ಲ. ಅಲ್ಲಿ ಇದ್ದಂತ ಜನಗಳು ಬಂದು ಅವರ ಸಮಸ್ಯೆಗಳನ್ನ ಎಲ್ಲ ಮಾಧ್ಯಮದವರು ಇದ್ರು. ಆ ಜೆಪಿ ಪಾರ್ಕ್ ಉದ್ಯಾನವನದ ಸ್ಥಿತಿಗತಿಗಳನ್ನ ಎಲ್ಲರೂ ಕೂಡ ನೋಡಿದ್ರು. ಅಲ್ಲಿನ ಸ್ಥಿತಿಗತಿ ಸರಿ ಇಲ್ಲ, ಸರಿಪಡಿಸಿ ಅಂತ ಹೇಳಿ ಎಷ್ಟೋ ವರ್ಷಗಳಿಂದಲೂ ಕೂಡ ನೆನಗದಿಗೆ ಬಿದ್ದಿದ್ದಾವೆ. ಈ ಪಾರ್ಕ್ ನಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ. ಒಂದು ಸ್ವಿಮ್ಮಿಂಗ್ ಪೂಲ್ ಹಾಳಾಗಿದೆ, ಮಕ್ಕಳ ಆಟ ಆಡುವಂತ ವ್ಯವಸ್ಥೆ ಇಲ್ಲ, ನಾವು ವಾಕಿಂಗ್ ಮಾಡುವಂತವರಿಗೆ ಟಾಯ್ಲೆಟ್ ವ್ಯವಸ್ಥೆಗಳಿಲ್ಲ. ನೀವು ಬರ್ತಿದ್ದೀರಾ ಅಂತ ಹೇಳಿ ಇವತ್ತು ಅದನ್ನ ಓಪನ್ ಮಾಡಿದ್ದಾರೆ, ಇಲ್ಲದೆ ಹೋದ್ರೆ ಇಲ್ಲಿ ಬಹಳ ಅನನುಕೂಲ ಇದೆ ಅಂತ ಹೇಳಿ ಜನಸಾಮಾನ್ಯರು ಅವರಿಗೆ ಹೇಳ್ತಾ ಇದ್ರು. ನೋಡಿ, ಇವರು ಶಾಸಕರು ಅವಮಾನ ಮಾಡಿದ್ರು, ಜನಗಳಿಗೆ ಅವಮಾನ ಮಾಡಿದ್ರು, ಮತದಾರರಿಗೆ ಅವಮಾನ ಮಾಡಿದ್ರು ಅಂದ್ರೆ ನನಗೆ ಆಶ್ಚರ್ಯ ಅನ್ಸುತ್ತೆ. ಇವರು ಏಡ್ಸ್ ಟ್ರ್ಯಾಪ್ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೋದಾಗ ಮತದಾರರಿಗೆ ಅವಮಾನ ಆಗ್ಲಿಲ್ವಾ? ಇವ್ರಿಗೆ ಯಾರು ಮತ ಕೊಟ್ರು ಅಂತ ಅನ್ನೋರಿಗೆ? ಇವ್ರು ಯಾವಾಗ ಅತ್ಯಾಚಾರವನ್ನ ಎಸಗ್ತಾರೆ ಅಂತ ಹೇಳಿ ಹೋಗಿ 1 ತಿಂಗಳು ಜೈಲಿಗೆ ಹೋಗಿದ್ರಲ್ಲ, ಅವತ್ತು ಮತದಾರರಿಗೆ ಅವಮಾನ ಆಗ್ಲಿಲ್ವಾ? ಯಾರು ಇವರು ಯಾವ್ದೋ ಗುತ್ತಿಗೆದಾರನ್ನ ಕರೆದ್ಬಿಟ್ಟು ನನ್ಗೆ ಲಂಚ ಕೊಡಿ, ಲಂಚ ಕೊಡದೆ ಹೋದ್ರೆ ನೀನ್ ಹೆಂಡತಿ ಮಗಳನ್ನ ಮಂಚಕ್ಕೆ ಕಳಿಸು ಅಂತ ಹೇಳಿದ್ರಲ್ಲ, ಅದು ಅವಮಾನ ಅಲ್ವಾ? ಈ ರೀತಿ ಪ್ರತಿನಿತ್ಯ ಬರೀ ಇಂಥ ಕೆಲಸಗಳನ್ನೇ ಮಾಡ್ಕೊಂಡು ಬಂದಿರೋ ಶಾಸಕರು ಇವತ್ತು ಮತದಾರರಿಗೆ ಅವಮಾನ ಆಗ್ತಿದೆ ಅಂತ ಹೇಳಿ ಹೊಸ ನಾಟಕವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳ್ದೆ ಪೇಯ್ಡ್ ಮತದಾರರು ಬಂದಿದ್ರು ಅನ್ನುವಂಥದ್ದು. ಅದಾದ ಬಳಿಕ ನನ್ನನ್ನ ಕರಿಟೋಪಿ MLA ಅಂತ ಹೇಳಿ ಕರೆದ್ರು. ಅಲ್ಲಿರುವಂತಹ ನನ್ನ ಒಂದು RR ನಗರ ಕ್ಷೇತ್ರದ ಮತದಾರರು ಕೂಡ ಬಂದಿದ್ರು, ಅವರಿಗೆ ಅವಮಾನ ಮಾಡುವಂತ ಕೆಲಸ ಕೂಡ ಆಯ್ತು ಅನ್ನುವಂಥದ್ದು ಅವರೇ ಹೇಳಿರುವಂಥದ್ದು. ಅಲ್ಲ ನೋಡಿ, ಅವರಲ್ಲಿ ಬಂದು ಕುಳಿತುಕೊಂಡಿದ್ರು, ಅವರನ್ನ ಕರೆದ್ರು ಬನ್ನಿ ಮೇಲ್ಗಡೆ ಅಂತ. ಅಲ್ಲಿ ನಾವು ಇವ್ರು ಬರೋದಕ್ಕೆ ಮುಂಚೆನೆ ಅಧಿಕಾರಿಗಳು ಇವ್ರನ್ನ ನೋಡಿ ಬನ್ನಿ ಸರ್ ಮೇಲ್ಗಡೆ ಬಂದು ಕುತ್ಕೊಳ್ಳಿ ಅಂತ ಹೇಳಿದ್ರು. ಇವ್ರು ಹೋಗಿ ಕುತ್ಕೊಳ್ಳಿಲ್ಲ. ಈ ಪ್ರಚಾರದ ಗೀಳು ಜಾಸ್ತಿ ಇದೆ ಈ ಶಾಸಕರಿಗೆ. ಎಲ್ಲೋ ಹೋಗಿ ಒಂದು ಗಲಾಟೆಯನ್ನ ಮಾಡಿದ್ರೆ ಹೆಚ್ಚು ಪ್ರಚಾರ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಗಲಾಟೆ ಮಾಡ್ಬೇಕು. ಆಮೇಲೆ ಇವ್ರನ್ನ ಕರೆದ್ರು, MLA ಬಾರಪ್ಪ ಅಂತಾನೂ ಕರೆದ್ರು, ಇವ್ರು ಹೋಗ್ಲಿಲ್ಲ. ಇವ್ರು ಹಾಕೊಂಬಂದಿದ್ ವೇಷಭೂಷಣ ಯಾರಿಗೆ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಅವ್ರನ್ನ ಕರೆದಂತ ಸಂದರ್ಭದಲ್ಲೂ ಅವ್ರು ಅವಾಗ್ಲೇನೆ ಹೇಳ್ಬೋದಿತ್ತಲ್ಲ, ಅವಾಗೇನು
ಮಾತಾಡ್ಲಿಲ್ಲ, ಹೋಗಿ ಉಪಮುಖ್ಯಮಂತ್ರಿಗಳಿಂದ ಮೈಕ್ನ ಕಸ್ಕೊಳ್ತಾರೆ. ಅಲ್ಲಿರೋಂಥ ಒಂದು ಮಹಿಳಾ ಅಧಿಕಾರಿಯವ್ರನ್ನ ಕರೆದ್ರೆ ಅವ್ರ ಹತ್ರ ಹೋಗಿ ಮೈಕನ್ನ ಕಸ್ಕೊಂಡು ಮಾತಾಡ್ತಾರೆ. ಇವ್ರು ಮಾಡ್ತಾ ಇರೋದು ಏನೂ ಇಲ್ಲ, ಬರೀ ಒಂದು ಸುಮ್ಮನೆ ಮಾಧ್ಯಮದಲ್ಲಿ ಒಂದು ಪ್ರಚಾರ ಮಾಡಬೇಕು ಅನ್ನೋದು ಬಿಟ್ರೆ ಬೇರೆ ಏನು ಕೂಡ ನಡೆದಿಲ್ಲ. ನಾನು ಮುನಿರತ್ನ ಅವರ ಹೇಳಿರೋ ಮಾತುಗಳನ್ನೇ ಒಂದೊಂದು ವಾಕ್ಯದಲ್ಲಿ ತಗೋತೀನಿ. ಕುಸುಮಾ ಅವರಿಗೆ MLA ಆಗುವಂತಹ ಹುಚ್ಚು ಹಿಡಿದಿದೆ, ನನ್ನನ್ನ ತೇಜೋವಧೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಏನು ರಾಜಕಾರಣ ಅವ್ರ ತಾತನ ಮನೆ ಸ್ವತ್ತ? ರಾಜಕಾರಣ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ MLA ಆಗ್ಬೋದು. ಮಾಮೂಲಿ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ MLA ಆಗೋ ಕನಸನ್ನ ಕಾಣ್ಬೋದು. ಒಂದು ಹೆಣ್ಮಗಳು MLA ಆಗ್ತಾಳೆ, MLA ಆಗ್ಬಾರ್ದು ಅಂತ ಏನಾದ್ರು ಯಾವ್ದಾದ್ರು ಇದ್ರಲ್ಲಿ ಬುಕ್ಕಲ್ಲಿ ಬರ್ದಿದ್ಯಾ? ನಮ್ಮ ಸಂವಿಧಾನದಲ್ಲಿ ಇದೆಯಾ ಹೆಣ್ಮಕ್ಳು MLAಗಳಾಗಬಾರ್ದು ಅಂತ? ಸೊ ಅವ್ರ ತಾತನ ಮನೆ ಸ್ವತ್ತಲ್ಲ ರಾಜಕಾರಣ, ಎಲ್ಲರಿಗೂ ಕೂಡ ಅಧಿಕಾರ ಇದೆ. ಇವತ್ತು ನನ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಲಿಕ್ಕೆ, ಸ್ಪರ್ಧೆಯನ್ನ ಮಾಡಿದ್ದೀನಿ. 1,16,000 ಜನ ನನಗೆ ಮತ ನೀಡಿದ್ದಾರೆ. ಆ 1,16,000 ಜನ ಯಾರು ಮತ ನೀಡಿದ್ದಾರೆ ಬಂದು ನಮ್ಮ ಹತ್ರನೂ ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ತಾರೆ. ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿರೋದು ಎಲ್ಲ ನಾಗರಿಕರ ಜವಾಬ್ದಾರಿ, ನಂದು ಜವಾಬ್ದಾರಿ ಇದೆ, ನನ್ನ ಮೇಲೂ ಜವಾಬ್ದಾರಿ ಇದೆ. ನಿಮಗೆ ಮತವನ್ನ ನೀಡಿದೀವಿ, ನೀವು ಬಂದು ಇವತ್ತು ನಮ್ಮ ಕೆಲಸಗಳನ್ನ ಮಾಡಿಸ್ಕೊಡಿ ಅಂತ ಹೇಳಿದಾಗ ನಮ್ಮದೇ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಹೋಗ್ಲೇಬೇಕಾಗುತ್ತೆ. ಸಹಜವಾಗಿ ನಾವು ಕೂಡ ರಾಜಕಾರಣದಲ್ಲಿ ಸಕ್ರಿಯವಾಗಿರೋದ್ರಿಂದ ನಾವು ಮಾಡ್ತಾ ಇದೀವಿ. ರಾಜಕಾರಣಕ್ಕೆ MLA ಆಗೋ ಹುಚ್ಚಿದೆ ಅಂತ ಅಂದ್ರೆ ಅವ್ರ ತಾತನ ಮನೆ ಸ್ವತ್ತನ್ನು ನಾನೇನು ಕೇಳ್ತಾ ಇಲ್ವಲ್ಲ. ಹೆಣ್ಮಕ್ಳಿಗೂ ಅಧಿಕಾರ ಇದೆ, ಹೆಣ್ಮಕ್ಳಿಗೂ ಸಮಾನತೆ ಇದೆ. ಸೊ ಅವ್ರು ಈ ರೀತಿ ಮನಸ್ಥಿತಿಯನ್ನ ಅವ್ರು ಯಾವತ್ತೂ ಒಂದು ಹೆಣ್ಣಿಗೆ ಬೆಲೆ ಕೊಡುವಂತ ಮನಸ್ಥಿತಿ ಬೆಳೆಸ್ಕೊಂಡವ್ರೆ ಅಲ್ಲ. ಅವ್ರು ಮಾತಾಡಿರೋ ಮಾತುಗಳನ್ನ ಇಡೀ ಕರ್ನಾಟಕ ರಾಜ್ಯ ನೋಡಿದೆ. ಹೆಣ್ಣು ಅಂದ್ರೆ ಅವ್ರಿಗೊಂದು ತಾತ್ಸಾರ, ಬಹಳ ಕೀಳಾಗಿ ನೋಡೋವಂಥ ಒಂದು ಮನಸ್ಥಿತಿಯನ್ನ, ಪ್ರವೃತ್ತಿಯನ್ನ ಅವ್ರು ಮುಂಚಿನಿಂದಲೂ ಬೆಳೆಸ್ಕೊಂಡ್ ಬಂದಿದ್ದಾರೆ. ಇವತ್ತು ಆಚೆಗಡೆ ಬರ್ತಿದೆ ಅಷ್ಟೇ, ಏನು ಹೊಸದೇನಿಲ್ಲ. ಅವ್ರ ಮಾತುಗಳನ್ನ ಅವ್ರ ಹತ್ರ ಹೆಣ್ಣಿಗೆ ಗೌರವ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡೋದೇ ದಡ್ಡತನ. ಅವ್ರ ಬಾಯಲ್ಲಿ ಬರುವಂಥದ್ದು, ಅನ್ನ ತಿನ್ನೋರು ಎಲ್ಲರೂ ಕೂಡ ಸರಿಯಾಗಿ ಮಾತಾಡ್ತಾರೆ, ಗೊಬ್ಬರ ತಿನ್ನೋರೇ ಈ ತರ ಮಾತಾಡೋದು.